ನಾವು ಜೀವನದಲ್ಲಿ ಎಲ್ಲ ವಿಧದ ಜನಗಳನ್ನು ಕಾಣುತ್ತೇವೆ. ಸಾಧಾರಣವಾಗಿ ಜನ ಕಷ್ಟಪಟ್ಟು ದುಡಿದು ಜನಗಳನ್ನು ಸಂಪಾದಿಸುತ್ತಾರೆ. ಆದರೆ ಕೆಲವರು ಇನ್ನೊಬ್ಬರಿಂದ ಧನವನ್ನು ಒಂದಲ್ಲ ಒಂದು ರೀತಿಯಲ್ಲಿ ದೋಚಿಕೊಂಡು ಸಂಸಾರಗಳನ್ನು ಹಾಳು ಮಾಡಿ ಮೆರೆಯುತ್ತಾರೆ. ಇಂತಹ ಒಬ್ಬ ವ್ಯಕ್ತಿ ತಿಪ್ಪಣ್ಣ. ಈ ತಿಪ್ಪಣ್ಣ ತರಳೆ ಮತ್ತು ಮೋಸ ಮಾಡಿ ಒಂದು ಅನ್ಯೋನ್ಯವಾದ ಸಂಸಾರವನ್ನು ಹಾಳು ಮಾಡುವ ಪ್ರಯತ್ನ ಹೇಗೆ ಅಸಫಲವಾಗುತ್ತದೆ ಎನ್ನುವುದನ್ನು ಇಂದಿನ ನಾಟಕದಲ್ಲಿ ನಾವು ನೋಡೋಣ. ಈ ನಾಟಕದ ಮೂಲ ಲೇಖಕ ಬೇರು ಕೃಷ್ಣಮೂರ್ತಿ. ನಾಟಕ ರೂಪಾಂತರ ರಂಗತರಂಗ. ಬನ್ನಿ ಈಗ ನೋಡೋಣ ಸಾಮಾಜಿಕ ಹಾಸ್ಯ ನಾಟಕ ಛೇ ಹೀಗಾಗಬಾರದಾಗಿ. ಹೀಗಾಗಬಾರ್ದಾಗಿತ್ತು ಮುಂದೆ ಅಲ್ಲ. ಇತ್ತೀಚೆಗಂತೂ ಒಂದು ಮೀಟಾ ಸಿಕ್ಕಲ್ಲ ಅಂತೀನಿ. ಹೀಗೆ ಆಗ್ಬಿಟ್ರೆ ನನ್ನ ಕಸುಬಿಗೆ ಕಂಠ ಬಂದ ಹಾಗೆ ಅಲ್ವೇ? ಆದರೂ ಈ ತಿಪ್ಪಣ್ಣ ಇಷ್ಟಕ್ಕೆ ಜಗ್ಗೋನು ಅಂತ ತಿಳಿದ್ಬಿಟ್ರೆ ಅದೇನೋ ಹೇಳ್ತಾರಲ್ಲ, ಬೆಸ್ಟ್ ಈಸ್ ಯೆಟ್ ಟು ಕಮ್ ಅಂತ. ಹಾಗೆ ನೋಡ್ತಾ ಇರೋಣ, ಏನಾಗೋದು ದಾರಿ ಸಿಕ್ಕುತ್ತೆ. ಆಗಿದೆಯಾ? ಒಂದು ದಿವಸ ಕಾಣಿಸ್ತಾ ಇಲ್ಲ. ಸ್ವಲ್ಪ ತಡ್ಕೊಂಡ್ರೆ ಏನಾರ ಆಗುತ್ತೆ ಅಂತ. ಇವನ್ ಯಾರು ಭಂಗ ಅಂತ, ಇವನನ್ನು ಮಾಡ್ತೀನಿ ಭಂಗ. ಮೊದಲು ಇವನ್ ಯಜಮಾನರ ಮನೆ ತಿಳ್ಕೋಬೇಕು. ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾಜರಂಗೆ ಗೌಡ ಮರೆದಿದ್ದ. ಅಲ್ಲ, ಅದಕ್ಕೆ ಹೇಳೋದು ತಾಳವರು ಬಾಳಿ ಅಂತ. ಈಗ ಮುಂದೆ ನೋಡ್ತಾ ಹೋಗಿ ಏನಾಗುತ್ತೆ ಅಂತ.
ಮೂಗು ಎಲ್ಲ ನೆಟ್ಟಿ ಅಂತ ತಾನೇ ಮದುವೆ ಆಗಿತ್ತು. ಸತ್ಯ, ಕಣ್ಣು ಕಾಣಿಸೋದು ಮಾತ್ರ ನೋಡಿ ಮದುವೆ ಆಗಿ ನೋಡಿ, ಕಾಣದೇ ಇರೋ ಪರೀಕ್ಷೆ ಮಾಡಲಿಲ್ಲ ತಾನೇ? ಕಾಣ್ದೇ ಇರೋದು ಅದೇನೇ ಕಾಣ್ದೇ ಇರೋದು? ಅದೇ ರೀ, ಈ ಬಾಯಲ್ಲಿರೋ ಹಲ್ಲು ಇದೇನೋ ಒರಿಜಿನಲ್ಲು ಡೂಪ್ಲಿಕೇಟ್ ಪರೀಕ್ಷೆ ಮಾಡಲಿಲ್ಲ ತಾನೇ? ಅಲ್ವೇ, ಅದು ಬಾಯಲ್ಲಿರೋ ಹಲ್ಲ ದನದ ವ್ಯಾಪಾರಿಗಳು ಮಾಡೋ ಕೆಲಸ. ನಾನು ದನದ ವ್ಯಾಪಾರಿನಲ್ಲ, ನೀನು ದನನೂ ಅಲ್ಲ. ನೀವ್ ಹಾಗೆ ಅನ್ಕೊಳ್ಳಿಲ್ಲ ರೀ, ಆದ್ರೆ ನಿಮ್ ಪಡೆಯೋರಿದೆ ನೋಡಿ, ಅವ್ರು ನನ್ನ ದನ ಅಂತ ತಿಳ್ಕೊಂಡೆ ಎಲ್ಲ ಪರೀಕ್ಷೆ ಮಾಡಿದ್ರು. ಅದೇನು ಗೊತ್ತಾ? ಅಲ್ವೇ, ನಾನು ನಿನ್ನ ನೋಡಕ್ ಬಂದಾಗ ಹಾಲಿನಲ್ಲಿ ನಿಮ್ಮ ಅಪ್ಪನ ಪಕ್ಕದಲ್ಲೇ ಕುಳಿತಿರ್ಲಿಲ್ವೇ? ಅದನ್ನೆಲ್ಲ ಯಾವಾಗ ನೋಡಿದ್ರು? ಹೌದೌದು, ನೀವೇನೋ ಬಸವನ ತರ ತಲೆ ಕೂತಿದ್ರಿ. ನೋಡು ಲಕ್ಷ್ಮಿ, ಮಾತಾಡ್ತಾ ಬಸವ ಅಂತ ನಾನು ತಲೆ ತೋರಿಸ್ತಾ ಇದೆ, ಚೆನ್ನಾಗಲ್ಲ. ಅದಕ್ಕೆ ಯಾಕೆ ಸಿಟ್ಟಾಗ್ತೀರಾ? ಹೇಳ್ತೀನಿ ಕೇಳಿ, ನೀವೇನೋ ಮೂಲೆ ಕೂತಿದ್ರಿ, ಅದೇ ಅದಾಗಿದ್ದಿ ನಿಮ್ ಅಕ್ಕ ಇದೆ ನೋಡಿ. ನಮ್ಮ ಅಕ್ಕನ ಬಗ್ಗೆ ನೀವೇನು ಮಾತಾಡ್ಬಾರ್ದು ನೋಡು, ಚೆನ್ನಾಗಲ್ಲ. ಇಲ್ಲ ರೀ, ಅವ್ರ ಕಲ್ಯಾಣ ಹೇಳ್ತೀನಿ ಕೇಳಿ. ಹೇಳಿ, ಏನಮ್ಮ ಒಂದ್ ಹಾಡು ಹೇಳ್ತೀಯಾ ಅಂದ್ಲು. ನಾನು ಹೇಳ್ದೆ. ಅದಲ್ಲೇನೇ ತಪ್ಪು? ಹಾಡು ಬರುತ್ತೋ ಇಲ್ವೋ ಅಂತ ಕೇಳಿದ್ರು. ಹಾಡು ಏನಕ್ಕೆ ಹೇಳೋದು ಹೇಳಿ ನೋಡೋಣಂತೆ. ಏನಕ್ಕೆ? ಸುಮ್ನೆ ಹಾಡು ಹೇಳಕ್ಕಲ್ಲ ರೀ, ನನ್ ಮೂಗಿನೋ ಮಾತ್ ಬರುತ್ತೋ ಇಲ್ವೋ ಅಂತ ಹೇಳಿದ್ರು. ಅದಾಯ್ತಾ? ಅದೇ ನಿಮ್ ಕಡೆಯವರು ನಿಮ್ಮ ಅತ್ತೆ ಬಂದಿದ್ರಲ್ಲ, ಅವ್ರು ಬಂದು ಏನಮ್ಮ ಈ ಬಾವಿಗೆ ಒಂದ್ ಸ್ವಲ್ಪ ನೀರ್ ಸಿಡ್ಕೊಂಡ್ ಬರ್ತೀಯಾ ಅಂದ್ರು. ಅದೇನಕ್ಕೆ ಹೇಳಿದ್ರು ಹೇಳಿ ನೋಡೋಣಂತೆ. ನನ್ ಕೈ ಕಾಲು ಇಟ್ಟಿದ್ಯಾ ಅಂತ ನೋಡಕ್ಕೆ. ಅದು ಆಯ್ತು. ಇನ್ನೊಬ್ರು ಬಂದಿದ್ರಲ್ಲ, ಏನಮ್ಮ ಈ ಬಟ್ಟೆಗೊಂದು ಎರಡು ಹೊಲಿಗೆ ಹಾಕೊಡ್ತೀಯಾ ಅಂದ್ರು. ರೀ, ಹೇಳ್ತೀನಿ ಈ ಬಟ್ಟೆಗೊಂದು ಎರಡು ಹೊಲಿಗೆ ಹಾಕೊಡ್ತೀಯಾ ಅಂದ್ರು. ಬಟ್ಟೆ ತಾನೇ, ಟೈಲರ್ ಕೊಟ್ರಾಯ್ತು ಅಂದ್ರೆ. ಅಯ್ಯಯ್ಯೋ, ಟೈಲರ್ ಕೊಟ್ಟಿದ್ರೆ ಬಟ್ಟೆ ಒಗಿಬೇಕಾಗುತ್ತಮ್ಮ, ನೀನೇ ಹೊಲಿಗೆ ಹಾಕೊಡು ಅಂದ್ರು. ಅದೇನ ಕೇಳಿದ್ರು ಹೇಳಿ ನೋಡೋಣ. ನನ್ ಕಣ್ಣು ಕೈ ನೆಟ್ಟಿಲ್ವಾ ಅಂತ. ಅಯ್ಯೋ, ಅಷ್ಟು ಬೇಜಾರು ಮಾಡ್ತಾ ಇದ್ದಿದ್ದೇನ್ರಿ? ಅದ್ ಸರಿ, ನೀವ್ ನನ್ನ ಹತ್ರ ಎಲ್ಲ ಯಾಕೆ? ಅದು ನಾನು ಏನೋ ಹೇಳೋಣ ಅನ್ನೋಷ್ಟಕ್ಕೆ ರಾಮಾಯಣ ಪ್ರಾರಂಭಿಸ್ಬಿಟ್ಟಿಯಲ್ಲ, ನಂಗೆ ಮರ್ತೇ ಹೋಯ್ತು. ಏನು ಹೇಳ್ತಾ ಇದ್ದೆ? ಈಗ ನಾಟಕ ಬಂತು ನೋಡು. ಲಕ್ಷ್ಮಿ, ಇವತ್ತು ಯಾವಾರ ಹೇಳು ನೋಡು. ಎಲ್ರಿಗೂ ರಜೆ ಅಲ್ವಾ? ಎಲ್ರು ಮನೇಲಿ ಇರುದಲ್ವಾ? ಒಂದು ಒಳ್ಳೆ ಪಿಕ್ಚರ್ಗೆ ಎಲ್ಲರೂ ಹೋಗಿ ನೋಡ್ಕೊಂಡ್ಬೇಡ ಅಂತ. ಅದೇನ್ರಿ ಇವತ್ತು? ಹಂಗಾದ್ರೆ ನನಗೆ ಅಡಿಗೆ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ಲಾ? ಅಯ್ಯೋ, ಅಡಿಗೆ ಗಿಡಿಗೆ ಎಲ್ಲ ಬೇಡ. ಹಂಗಾದ್ರೆ ಉಪವಾಸನಾ? ಉಪವಾಸ ಯಾಕೆ ಪೆದ್ದು? ನೀನು ನಮ್ಮಂತರಿಗೆ ಅಲ್ವಾ ಇರೋದು ಹೋಟೆಲ್ಗಳು, ದರ್ಶನಿ ಹೋಟೆಲ್ಗಳು ಎಲ್ಲ. ಇವತ್ತು ಊಟ ತಿಂಡಿ ಎಲ್ಲ ಹೋಟೆಲ್, ಆಯ್ತಾ? ಅನಿಸುತ್ತಿದೆ ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ನಾನು ಬೇಕಾಗಿ ರೆಡಿ ಆಗಿ ಬಂದ್ಬಿಡ್ತೀನಿ. ಜಲ್ದಿ 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 ರೆಡಿ ಆಗೋಲ್ಲ. ಅಪ್ಪಾಜಿ, ಅಪ್ಪಾಜಿ, ಅಪ್ಪಾಜಿ. ಏನಯ್ಯ ಅಜ್ಜೋರ ಕೊಟ್ಟ ಇದ್ಯಾ? ಏನಾಯ್ತು? ಅಪ್ಪಾಜಿ, ಭಾನುವಾರ ಎಲ್ಲರೂ ಮನೆಯಲ್ಲೇ ಇದ್ದೀವಿ. ಒಳ್ಳೆ ಪಿಕ್ಚರ್ ಬಂದಿದೆ, ಮುಂಗಾರು ಮಳೆ ಅಂತ. ಎಲ್ಲರೂ ಹೋಗ್ಬೇಡ ಅಂತ. ಸರಿಯಪ್ಪ, ನೀನ್ ಹೇಳಿದ್ ನಾನು ಯಾವಾಗಲೂ ಬೇಡ ನೀನು. ನಿನ್ ಸಂತೋಷನೇ ನನ್ನ ಸಂತೋಷ. ಹಾಗಾದ್ರೆ ಅಪ್ಪಾಜಿ, ನೀವು ರೆಡಿಯಾಗಿ, ನಾನು ಒಳಗೋಗಿ ರೆಡಿ ಆಗ್ತೀನಿ. ಆದ್ರೆ ಒಂದು ವಿಷಯ, ಇವತ್ತು ಊಟ ತಿಂಡಿ ಎಲ್ಲ ಹೋಟೆಲ್ನೇ, ಆಯ್ತಾ? ಸರಿ ಸರಿ ಆಯ್ತಪ್ಪ, ರೆಡಿ ಆಗ್ಬೇಕು. ನಾನು ಬರ್ತೀನಿ ಆಮೇಲೆ. ನೀನ್ ರೆಡಿ ಆಗ್ಬೇಕ? ಉದಯ ಉದಯ ಉದಯ, ನೀವಾ? ಯಾಕೋ, ಏನಾಯ್ತು? ಏನಿಲ್ಲ, ನಾನು ಚಿಕ್ಕ ದೇವರು ರಾಜದವರು ನಾನು ನುಗ್ಗಿದಂಗೆ ನುಗ್ಗ್ಬಿಟ್ಟೆ. ಅದೇನೆ ನೀವಿದ್ದೀಗ ಅಷ್ಟೇ. ಒಳಗಡೆ ಇದ್ದಾನೆ, ಕರೀಲಾ? ಏನ್ ಬೇಡ ಬಿಡಿ, ನಾನು ಇಲ್ಲೇ ಕುತ್ಕೊಂಡಿರ್ತೀನಿ. ಬರ್ತಾರಲ್ಲ ಬಿಡಿ. ಮೈಕ್ ಮೈಕ್. ಲೋ ರಂಗ, ಏನು ಒಳ್ಳೆ ಗಿಫ್ಟ್ ತಗೊಂಡು ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನಿಲ್ಲ, ತಮಾಷೆ ಮಾತಾಡಿ ಬುದ್ಧಿ. ನಮ್ಮ ರಾಜ
ಬರೋ ಹೇಳಿದಲ್ಲಪ್ಪ ಮಗ ನನಗೂ ಬರೋ ಹೇಳಿದ್ದಾನೆ. ಬುದ್ಧಿ ಓ ನಿಮ್ ಮಗ ರಾಜಪ್ಪ ಅವ್ರು ಇದಾರಲ್ಲ ಒಳ್ಳೆ ಯಾವ್ರಂತ ಮನುಷ್ಯ. ಅವ್ರಿಗಂತೂ ನಿಮ್ಮನ್ನು ಕಂಡ್ರೆ ಎಷ್ಟು ಗೌರವ, ಎಷ್ಟು ಮರ್ಯಾದೆ. ಹೌದೌದು, ಅದು ಅದೇ ಮಾತು ಹೇಳ್ತಾರೆ ನೋಡು, ಮುದ್ದು ಕೊಡೋರು ಬಂದ್ರೆ ಸುತ್ತ ಹಾಕೋರೇ ಬರೀತಾರೆ ಅಂತ. ಆದ್ರೆ ನನ್ನ ಮಗ ಆ ಥರ ಇಲ್ಲ. ದಿಟ ನಿಮ್ ಮಾತು ಆದ್ರೂ ಹಳ್ಳಿ ಕಡೆ ರಾಜ ಚಿಕ್ಕಂದಿನಿಂದ ನಿಮ್ಮ ಕಂಡ್ರೆ ತುಂಬಾ ಮರ್ಯಾದೆ. ಹಂಗೆಲ್ಲ ಬದಲಾಗತ್ತಲ್ಲ. ಸದ್ಯಕ್ಕಂತೂ ಹಿಂಗಿದ್ದಾನಪ್ಪ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹಂಗೆಲ್ಲ ಬಂದು ಆಗಕ್ಕಿಲ್ಲ. ನೀವೇನೋ ದೊಡ್ಡವರು ನಿಜ, ಆದ್ರೂ ಮಾತು ಕೇಳಿ ಅಷ್ಟಕ್ಕೂ ನಾನು ಯಾರಿಗೆ ರಂಗ ಸರಿ ಬುದ್ಧಿ ಅದೆಲ್ಲ ನಾನು ಯಾರು ರಂಗ ಅಲ್ಲ. ನಾನ ಕೇವಲ ಮಾಮೂಲಿ ಸರ್ಕಾರಿ ಆಫೀಸ್ಗೆ ಮಾಮೂಲಿ 4ನೇ ದರ್ಜೆ ನೌಕರ. ಓ ಹಂಗೋ. ಆದ್ರೂ ನನ್ನನ್ನು ಎಷ್ಟು ಮರ್ಯಾದೆ ಒಂದು ಹಣ್ಣು ತರಾನೇ. ಇವತ್ತು ನೋಡಿ ಅವ್ರು ಬಿಚ್ಚುರ್ಕೋಬೇಕು ಅಂದ್ರೆ ನನಗೆ ಬಲವಂತ ಮಾಡಿ ಬರಲೇಬೇಕು ಅಂತ ಕರೆದವ್ರೆ. ಎಂತವ್ರು ಬದಲಾಗ್ತಾರೆ ಅಂದ್ರೆ ಆ ಜನ ಇಲ್ಲ. ಬಿಡಿ ಬುದ್ಧಿ. ಸರಿ ರಂಗ ಇಲ್ಲೇ ಇರು, ನಾನು ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗ್ತೀನಿ. ಆಯ್ತು ಬಾ ಹೋಗುತ್ತೆ. ನಾನು ಇಲ್ಲೇ ಇರ್ತೀನಿ. ಆಗ್ಲಾಕಿಲ್ಲ, ಇಲ್ಲಿ ಹೋಗ್ಬೇಡ, ಇಲ್ಲೇ ಇರು. ಏನ್ ಆಸೆ ಮಾತಾಡಿ ಬುದ್ಧಿ. ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಕುಂತಿರ್ತೀನಿ. ಇದು ಎಂತ ಸಂಸಾರ, ಇದು ಎಂತ ಸಂಸಾರ. ಈ ಸಂಸಾರ ಅಂದ್ರೆ ಇಡೀ ಪ್ರಪಂಚಕ್ಕೆ ಮಾದರಿ ಆಗಿದೆ ಅಲ್ಲ. ಈ ಇದ್ರ ಗಂಡು ನೋಡ್ಲಿ, ಅಣ್ಣನ ಕಂಡ್ರೆ ತಮ್ಮನ ಜೊತೆ ಜಗಳ, ಮಾವನ ಕಂಡ್ರೆ ಅಣ್ಣನ ಜೊತೆ ಜಗಳ, ಎಲ್ಲ ಕಡೆ ಜಗಳ. ಆದ್ರೂ ಈ ಸಂಸಾರ ಎಂತ ಖುಷಿ ಬರುತ್ತೆ. ಇದನ್ನ ನೋಡಿದ್ರೆ ಯಾರು ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತನಿಯ ವರದಿಂದ ಈಗ ಬದಲಾಗಿತ್ತು ಮುಂದೆ, ಈಗ ಬದಲಾಗಿತ್ತು ಕಣೆಯ. ಬುದ್ಧಿ ಯಾರು? ನಾನು ಪ್ರಪಂಚದ ವಿಷಯ ಹೇಳಿದೆ ಅಷ್ಟೇ ಕಣೋ. ಹೌದು, ನೀನು ಹೌದಲ್ವೇನೋ? ಇವನು ಅದೇ ಹಂಗೆ ಅಂತ ನನಗೆ ಗೊತ್ತಿಲ್ಲ. ಅದೇ ನೀನು ಅಲ್ಲಿ ಕೆಲಸ ಮಾಡ್ತೀಯಲ್ಲೋ, ಅಲ್ಲಿ ತಾಲೂಕು ಆಫೀಸ್ನಾಗೆ ನಮ್ಮ ರಾಜಕ್ಕೆ ಹೋಗ್ತವ. ಆ ತಾಲೂಕು ಕಚೇರಿ ನನಗೆ ನನಗೆ ಗೊತ್ತು ಕಣ. ಇಲ್ಲೊಬ್ರು ಇದ್ರಲ್ಲಪ್ಪ ತಹಸೀಲ್ದಾರ್ ಹಿಂದೆ. ಹೌದು, ಮುಂಚೆವ್ರು ಗೊತ್ತು ಕಣಯ್ಯ. ಅವರು ನಾವು ಬಹಳಷ್ಟು ಕಂಠಸ್ಥ ಸ್ನೇಹಿತರು. ಹೌದ್ರಾ? ಹಂಗಾದ್ರೆ ನಿಮ್ಗೆ ನಮ್ಮ ಚಿಕ್ಕದೇ ರಾಜಕೀಯ ಗೊತ್ತೇ ರಾಜಪ್ಪ ಗೊತ್ತು ಕಣ. ಆ ರಾಜಪ್ಪ ಆ ನಂಜಪ್ಪನ ಹತ್ರ ತಾನೇ ಕೆಲಸ ಮಾಡ್ತಾ ಇದ್ದಿದ್ದು. ಆದ್ರೆ ಒಂದು ವಿಷಯ ಗೊತ್ತಾ, ನಂಜಪ್ಪ ಎಲ್ಲಿ ಇವಾಗ? ಬುದ್ಧಿ ಬುದ್ಧಿ ಅವ್ರಿಗೆ ಇಲ್ವಲ್ಲ. ಅವನು ಬಿಡಪ್ಪ, ಒಂದು ವಿಷಯ ಹೇಳ್ತೀನಿ. ನಾನು ನಂಜಪ್ಪ ಒಳ್ಳೆ ಸ್ನೇಹಿತರೇನೋ ನಿಜ. ಆದ್ರೂ ಒಂದು ಸಲ ಆ ಪ್ರಾಣಿ ಏನ್ ಮಾಡ್ಬಿಟ್ಟು ನನಗೆ ಎದ್ದು ಮಾತಾಡ್ಬಿಡದೆ. ಅವ್ರಿಗೆ ನನಗೂ ಸ್ವಲ್ಪ ಕೋಪ ಬಂತು. ನೋಡು, 1-2 ಫೋನ್ ಹಚ್ಚಿದೆ. ಎತ್ತಂಗೆ ಮಾಡಿಸ್ಬಿಟ್ಟೆ. ಹಾಗಾದ್ರೆ ನಮ್ ನಂಜಪ್ಪನವ್ರನ್ನ ಕಾಪಿ ಮಾಡಿಸಿದ್ದು ನೀವು ಬುದ್ಧಿ? ಅದೇನ್ ಚಿಕ್ಕ ವಿಷಯ ಬಿಡು. ಇಡೀ ಸರ್ಕಾರ ಜೇಬಲ್ಲಿ ಇದ್ದೀನಿ. ಹಾಗಾದ್ರೆ ಬುದ್ಧಿ ಬಂದಿದ್ದೆ ಈ ಮನೆ ಮಾಲೀಕರಲ್ಲಯ್ಯ. ಹೌದು ಬುದ್ಧಿ, ಸುಬ್ಬಯ್ಯ. ಸುಬ್ಬಯ್ಯನೋ ನಾನು ಒಳ್ಳೆ ಸ್ನೇಹಿತರು ಚಿಕ್ಕಂದಿಂದಲೂ ಕಡೆಯ. ಹೌದ್ರಾ? ಓ, ಹಂಗಾದ್ರೆ ಚಿಕ್ಕ ರಾಜಪ್ಪ ಗೊತ್ತಿಲ್ಲ. ರಾಜಪ್ಪ ಗೊತ್ತು ಅಂತ ಹೇಳಂದಲ್ಲ. ಅವ್ರು ಎಲ್ಲಿ ಕೆಲಸ ಮಾಡ್ತಾರಂತ ಗೊತ್ತು. ಅವನೊಬ್ಬನೇ ಮನೇನ ಇಲ್ಲ, ನಿಮ್ಗೆ ಗೊತ್ತಿಲ್ಲ. ಅವ್ರ ಅಣ್ಣ ನಾಗಣ್ಣ ಬೆಂಗಳೂರಿನಲ್ಲಿದ್ದಾನೆ. ಅದು ನಂಗೆ ಗೊತ್ತು ಕಡೆಯ. ಆ ವಿಷಯ ಸರಿಯಪ್ಪ. ನಿಮ್ ರಾಯಣ್ಣ ಯಾರು ಕರೀಲಿಕ್ಕೆ? ಇದೊಳ್ಳೆ ಚೆನ್ನಾಗಿತ್ತು. ನನ್ನ ಸ್ನೇಹಿತ ಸುಬ್ಬಯ್ಯ, ಅವನ್ನೇ ಕರಿಯಯ್ಯ. ಆಯ್ತು.
ಬುದ್ಧಿ 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 ಈಗ ಬರ್ದಾಯ್ತು ಮುಂದೆ ಎಲ್ಲಿಗೋ ಹೊರಟೋನೋ ಈ ಮನೆ ಬಂದು ಸೇರ್ಕೊಂಡ್ಬಿಟ್ಟಿದ್ವಿ. ಇಲ್ಲಿ ಏನ್ ಬಿಟ್ಟು ಗೀಟ್ಲಿ ಅಂತ ನೋಡೋಣ ಇದಕ್ಕೆ. ಬುದ್ಧಿ ಬನ್ನಿ ಹುಡುಕಿಯಲ್ಲಿ ಯಾರು ಬಂದವ್ರೆ ನಮಸ್ಕಾರ. ತಾವು ಗೊತ್ತಾಗಿಲ್ಲ ನನಗೆ. ಹೀಗಾಗಿತ್ತು ಮುಂದೆ ಏನಾಯ್ತು? ಅಲ್ಲಯ್ಯ, ಚಿಕ್ಕಂದಿನ ಸ್ನೇಹಿತನ ಯಾರು ಅಂತ ಕೇಳ್ತೀರ. ರಾತ್ರಿ ಎಲ್ಲ ಬೆಂಗಳೂರಿಂದ ಪ್ರಯಾಣ ಮಾಡ್ಕೊಂಡು ಬಂದ್ರೆ ಈ ತರ ಕೇಳೋದಾದ್ರೆ ಒಂದು ದಾರಿಗೆ ಸೂಕ್ತ ಇಲ್ಲ ಅಂತ ಹೇಳಿ ಹೊರಟ್ಬಿಡ್ತೀನಿ. ಹಾಗಾದ್ರೆ ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹಾಗೆ ನನಗೆ ನೀವೇ ನನಗೆ ತೊಂದರೆ ಆಯ್ತು ಅದರದ್ದೇನಿದೆ. ಹೌದು ಬುದ್ಧಿ, ನೀವು ಯಾವಾಗ ಗೊತ್ತಿದ್ದು ಏನು ನೀವು ಯಾರು ಎಲ್ಲ ಕೆಟ್ಟಿ ತಂದ್ಕೊಳ್ಳಿ. ಇದಕ್ಕೆ ಇನ್ನೊಂದು ಸಿಟ್ಟು ಮಾಡ್ಕೊಂಡ್ರೆ ಹೆಂಗೆ? ಅಷ್ಟೇ ತಾನೇ ಹೇಳಿದಪ್ಪ. ಅಲ್ಲಯ್ಯ, ನೀನು ಓದಿ ಊರು ಯಾವುದು, ಹುಟ್ಟಬೇಕು ಊರು ಯಾವ್ದು ಹೇಳ ನೋಡೋಣ. ಹಾಸನದಲ್ಲಿ ಹಾಸನಲ್ಲಿ ಅಲ್ಲಿ ಯಾವ ಶಾಲೆಯಲ್ಲಿ ಓದ್ತೆ ಅಂತ ಹೇಳಿ ನೋಡೋಣ. ಪ್ರೈಮರಿನ ಉತ್ತರ ಬಡಾವಣೆ ಹೋಗ್ತೇನೆ, ಆಮೇಲೆ ಹೈಸ್ಕೂಲ್ನ ಮುನ್ಸಿಪಲ್ ಶಾಲೆ ಹೋಗ್ತೇನೆ. ನೋಡ್ಯಪ್ಪ, ಸತ್ಯ ಓದಿ ಶಾಲೆ ಜ್ಞಾಪಕಕ್ಕೆ ಬಂತಲ್ಲ ನಿನಗೆ. ಅದೇ ಶಾಲೆ ಬಂದಯ್ಯ, ನಾವು ನಿಮ್ಮ ಜೊತೆಗೆ ಓದಿದ್ದು. ಹೌದೇ? ನಮ್ಮ ಹೆಸರು ಗೊತ್ತಾಗಿಲ್ಲ. ನೋಡಪ್ಪ, ನನ್ನ ಹೆಸರು ತಿಪ್ಪಣ್ಣ ಅಂತ. ಜನ ಎಲ್ಲ ಪ್ರೀತಿಗೆ ತಿಪ್ಪ ತಿಪ್ಪ ಅಂತ ಕರೀತಾರೆ. ಏನಾಯ್ತು? ಏನಿಲ್ಲ ಬುದ್ಧಿ, ನಮ್ ಕ್ಯಾರಿ ಕಡೆ ಒಬ್ಬ ಹುಚ್ಚ ಅವನೇ, ಅವನ ಹೆಸರು ತಿಪ್ಪ ಅಂತ. ಅದಕ್ಕೆ ಬಂದು ನೆಗನಾಟೆ ಅಷ್ಟೇ. ನಿನ್ಗೇನೋ ಗೊತ್ತು ಎಂತ ವಿಚಿತ್ರವಾದ ಹೆಸರುಗಳಿಗಿಂತ ಹೇಳಿಸ್ಕೋ. ಇಲ್ಲಿ ಶ್ರೀರಾಮ ಅಂತ ಹೆಸರು ಕೊಟ್ಟಿರ್ತಾರೆ, ಅವರೆಲ್ಲ ಶ್ರೀರಾಮಚಂದ್ರನೇ ಆಗ್ಬಿಡ್ತಾರೆ. ನಮ್ ಕಡೆ ಒಬ್ಬ ಕಳ್ಕೊರ್ಮ ಇದ್ದ, ಅವನ ಹೆಸರೇನು ಗೊತ್ತಾ? ದೊಡ್ಡ ಕಡಿಮೆ ಹೆಸರು ಸತ್ಯ ಹರಿಶ್ಚಂದ್ರ. ನೀನು ಹೆಸರಿನಲ್ಲಿ ಏನಿದ್ಯಾ? ಬುದ್ಧಿ ದಿಟಾನೆ ಮಾಡು. ತಿಪ್ಪಣ್ಣವ್ರೆ, ತಿಂಡಿ ಗಿಂಡಿ ಆಯ್ತು? ಎಲ್ಲಪ್ಪ ಹೇಳದಲ್ಲಪ್ಪ, ರಾತ್ರಿ ಎಲ್ಲ ಪ್ರಯಾಣ ಮಾಡ್ಕೊಂಡು ಬಂದಿದ್ದೀನಿ ಅಂತ ಏನು ಮಾಡ್ಕೊಂಡು ಬಂದಿದ್ದ. ರಂಗ ನೋಡು, ರಶ್ಮಿ ಹೇಳ್ಬಿಡು, ತಿಂಡಿ ಮಾಡೋಕೆ ಹೇಳ್ಬಿಡು ಬೇಗ. ಆಯ್ತು ಬುದ್ಧಿ, ಹೀಗಾಗಬಾರ್ದಾಗಿತ್ತು ಮುಂದೆ. ಯಾಕೆ ಏನಾಯ್ತು? ಅಲ್ಲಯ್ಯ, ತಿಂಡಿ ಮಾಡೋದಾದ್ರೆ ಎಲ್ರಿಗೂ ಮಾಡಿ, ನಾನು ಒಬ್ಬನಿಗೆ ಅಂತ ಮಾಡೋದು, ಎಲ್ರು ಒಟ್ಟಿಗೆ ಕೂತ್ಕೊಂಡು ತಿಂದ್ರಾಯ್ತು ಅಲ್ವೇ? ಅಷ್ಟೇ ತಾನೇ ರಂಗ, ಎಲ್ರಿಗೂ ಮಾಡೋಕೆ ಹೇಳ್ಬಿಡು. ಆಯ್ತು ಬುದ್ಧಿ, ಬೇಗಮ್ಮ, ಬೇಗ ಮಾಡ್ತಾರೆ. ನೀವು ಇವಾಗ ಎಲ್ಲಿದ್ದೀರಾ? ಏನ್ ಮಾಡ್ತಿದ್ದೀರಾ? ನಾನು ಹಾಸನದಲ್ಲಿ ಇದೇನೋ ವಿದ್ಯಾಭ್ಯಾಸ ಮಾಡ್ತಿದ್ವಲ್ಲ, ಅಲ್ಲಿ ನಮ್ಮ ಮನೆ ವಿಚಾರ ಹೇಳ್ತೀನಿ. ಆ BM ರೋಡ್ ಹೋಗ್ತಾ ಶಂಕರಪುರಂ ಕಡೆಗೆ ಎಡಗಡೆ ತಿರುಗ್ಕೊಂಡ್ರೆ ಅಲ್ಲಿ ಒಂದು ಬಲಗಡೆ ಒಂದು ಕೆಂಪು ಬಂಗ್ಲೆ ಇದೆ ಗೊತ್ತಾ? ಕೆಂಪು ಬಂಗ್ಲೆ? ಯಾರು ಹೇಳೋದು? ದೊಡ್ಡದು ಕೆಂಪುದು. ಊನಯ್ಯ. ಅಯ್ಯೋ, ಅದು ರಾವ್ ಬಹದ್ದೂರ್ ರಂಗರಾಯ ಮನೆ. ರಾವ್ ರಂಗರಾಯ ಮನೆ. ಅವ್ರಿಗೆ ಎರಡನೇ ಮಗನೇ ನಾನಯ್ಯ. ರಾವ್ ಬಹದ್ದೂರ್ ರಂಗರಾಯ ಎರಡು ಮನೆ. ಊನಪ್ಪ, ಮರ್ತೆ ಹೋಗಿದೆ ನನಗೆ. ತುಂಬಾ ಸಂತೋಷ, ತುಂಬಾ ಸಂತೋಷ. ಶ್ರೀಮಂತ ನಮ್ಮನೆ ಬಂದಿರೋದು. ಶ್ರೀಮಂತಿಗೆ ಬಂತು ವಿಶ್ವಾಸದಲ್ಲಿ. ನೋಡು ಸುಬ್ಬು, ನಾನು ಹಾಸನದಲ್ಲಿ ವಿದ್ಯಾಭ್ಯಾಸನ ಮಾಡಿದೆ. ಆಮೇಲೆ ಕಾರ್ಯಕ್ಕೋಸ್ಕರ ಮದ್ರಾಸ್ನಲ್ಲಿ ಒಂದೆರಡು ಇಂಡಸ್ಟ್ರಿ ಹಾಕಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀನಿ. ಆದ್ರೂ ನೋಡು, ಎಲ್ಲೋ ಒಂದ್ ಕಡೆ ಕೊರಿಯಂತೆ ಕಾಣಿಸ್ತು. ಹಳೆಯ ವಿಶ್ವಾಸ, ಹಳೆಯ ಸಂಬಂಧ, ನೆಂಟಸ್ತಿಕೆಗಳು ಇದೆಲ್ಲ ಹಾಗೆ ಸಿಗೋದಲ್ಲ ನೋಡು. ಅದಕ್ಕೆ ಏನ್ ಮಾಡಿದೆ, ಒಂದ್ ವಾರ ರಜಾ ಹಾಕಿ ಎಲ್ಲಾ ಕೆಲಸನೂ ಬಂದು ಮಾಡಿ ಬೆಂಗಳೂರಿಗೆ ಬಂದು 3 ದಿವಸದಿಂದ ನೋಡಪ್ಪ ಎಲ್ಲ ಹಳೆಯ ಪರಿಚಯಿಸಿದ್ರು, ನೆಂಟರು ಸ್ನೇಹಿತರು ಮಾತಾಡ್ಸ್ಕೊಂಡು ಬರ್ತಿರ್ಬೇಕಾದ್ರೆ ಇಲ್ಲಿ ನಿನ್ ಬಗ್ಗೆ ಉಲ್ಲೇಖ ಬಂತು ನೋಡು.
ಹಾಗೆ ಅವರಿಂದ ಬೆಳೆಸಿ ವಿಳಾಸ ತಗೊಂಡು ನಿನ್ನ ನೋಡ್ಬೇಕು ಅನ್ನೋ ಕಾರಣದಲ್ಲಿ ಬಂದೇ ಬಿಟ್ಟೆ ಕಣೆ. ತುಂಬಾ ಸಂತೋಷ, ತುಂಬಾ ಸಂತೋಷ. ನಾನು ಅಮ್ಮವ್ರಿಗೆ ಹೇಳಿದ್ ಬಂದೆ. ಹೇಳಿಯಾ? ಆಯ್ತು ಬುದ್ಧಿ, ಬೇಗ ಮಾಡಕ್ ಹೇಳಿಯಾ? ಹೇಗೆ ಬುದ್ಧಿ? ಓ ಸರಿ ಸರಿ ಸರಿ. ಕೊಟ್ಟವ್ರೆ, ನಿಮ್ಗೆ ಮಕ್ಕಳೆಷ್ಟು, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ? ಮಕ್ಕಳು ನನಗೆ 2 ಹೆಣ್ಣು 2 ಗಂಡು ಮಕ್ಕಳು ಕಣಪ್ಪ. ದೊಡ್ಡ ಮಗನ್ನ ಹಿರೇ ಮಗಳು ಕೊಟ್ಟಿದ್ದೀನಿ. ಅಲ್ಲಿ ಅವಳ ಗಂಡ ಇಂಡಸ್ಟ್ರಿಯಲಿಸ್ಟು, ಒಳ್ಳೆ ಅಂತಸ್ತಿದೆ, ನೆಮ್ಮದಿಯಾಗಿದ್ದಾರೆ. ಇನ್ನು ಚಿಕ್ಕ ಮಗಳು ಕೊಟ್ಟಿದ್ದೀನಿ. ಅವಳ ಗಂಡ ಕಾಫಿ ಪ್ಲಾಂಟ್ರು, ಅವರು ಅಷ್ಟೇ ನೆಮ್ಮದಿಯಾಗಿದ್ದಾರೆ ಲೈಫಲ್ಲಿ. ಇನ್ನು ನನ್ನ ದೊಡ್ಡ ಮಗ ಬಂದು ಅಣ್ಣನ ಬಂದಿದ್ದಾನೆ. ಅವನು ಬಂದು ಇದನ್ನಪ್ಪ 600 ರೂಪಾಯಿ ಮೆಕ್ಯಾನಿಕಲ್ ಅಂತ ಹೇಳಿ ಬಹಳ ಅವನು ಹಾಗಾಗಿ 1 ವರ್ಷ ಇಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಚಿಕ್ಕ ಮಗ ಬಂದು ತಗೊಂಡಿದ್ದಾನಪ್ಪ. ಅವನು ಹೈಸ್ಕೂಲ್ ಸೈನ್ಸ್ ಟೀಚರ್ ಕಡೆಗೆ ವಿಜ್ಞಾನ. ಬುದ್ಧಿ ಅಲ್ಲ ಏನ ಈಗ ಹೇಳ್ತಾ ಇರೋದು ಈ ಹಿರೇಮಗಳೂರು, ಅಣ್ಣನೂರು, ತಮ್ಮನೂರು ಇವೆಲ್ಲ ನಿಜವಾದ ಹೆಸರ? ನೀವೇ ಹೆಸರ ಬುದ್ಧಿ? ಏನ ಹಿಂಗೆ ಹೇಳ್ತೀಯ? ಪ್ರಪಂಚದಲ್ಲಿ ಬಂದಂತ ವಿಚಿತ್ರವಾದ ಹೆಸರುಗಳಿರುತ್ತೆ ನಿಮಗೆ ಗೊತ್ತು. ಇನ್ನು ಕೇಳು, ಅಕ್ಕ ಇರೋದು ಹಿರಿಯೂರಿನಲ್ಲಿ, ನನ್ನ ತಂಗಿ ಇರೋದು ಹಿರಿಯೂರಿನಲ್ಲಿ, ನನ್ನ ಅಣ್ಣ ಇರೋದು ಹಿಂದೂರಲ್ಲಿ, ನನ್ನ ತಮ್ಮ ಇರೋದು ಮುನ್ನೂರಲ್ಲಿ. ನಿನಗೆ ಏನೋ ಗೊತ್ತು ಪ್ರಪಂಚದಲ್ಲಿ ಎಂತ ವಿಚಿತ್ರವಾದ ಹೆಸರುಗಳಿದೆ ಅಂತ? ಬಿಟ್ಟ ಮಾತಾಡಕ್ಕೆ ಬುದ್ಧಿ ನಿನ್ ಮಾತು. ನಾನು ಮೊನ್ನೆ ಒಂದು ಹಳ್ಳಿ ಹೋಗಿದ್ದೆ. ಯಾವ ಆ ಹಳ್ಳಿ ಏನ್ ಗೊತ್ತಾ? ಸನ್ಯಾಸಿ ಹಳ್ಳಿ ಅಂತ. ನಾನು ನನ್ಗೆ ಆ ಹಳ್ಳಿಯಲ್ಲಿ ಇರೋ ಜನಗಳು ಅಂತ ಬರೀ ಸನ್ಯಾಸಿಗಳೇ ಅಂತ. ಅಲ್ಲಿ ಹೋಗಿ ನೋಡ್ತೀನಿ, ಅಲ್ಲಿರೋ ಕುಟಿ ಮಕ್ಕಳ ಎಲ್ಲ ಮದುವೆ ಆಗಿದ್ದಾರೆ. ಅದಕ್ಕೆ ಹೆಸರಲ್ಲಿ ಏನು ಇಲ್ವೋ ರಂಗ. ಓ ರಂಗ, ಸರಿ ಹೋಗಿ ಆಫೀಸ್ ಆಯ್ತಾ ಬುದ್ಧಿ? ಬುದ್ಧಿ ಏನು ದುಡ್ಡು ಶರ್ಟ್ ಕಡೆ ಅಂದ್ರೆ ಲೆಕ್ಕ ಬರ್ಸಿ ಮಾಡ್ಕೊಡು. ಆಯ್ತು ಬುದ್ಧಿ. ಹೀಗಾಗಬಾರ್ದಾಗಿತ್ತು ಮುಂದೆ. ಏನಯ್ಯ ಭಾನುವಾರ ಬೆಳಿಗ್ಗೆ 7 ಹೊತ್ತಿಗೆ ಸಾಲ ಅಂತೀಯಲ್ಲ, ತಗೊಳ್ಳಯ್ಯ, ನಾನು ಕೊಡ್ತಿದ್ದೀನಿ ತಗೊಳ್ಳಿ. ನೀವ್ ಯಾಕೆ ಕೊಡ್ತೀರಾ? ಇಲ್ಲ, ಒಂದು ಲೆಕ್ಕ ಬರ್ಸ್ಕೊಂಡ್ ಬರ್ತಾನೆ. ಹೋಗ ಶರ್ಟ್ ಬರ್ಸ್ಕೊಂಬ, ಬೇಗ ಬಂದ್ಬಿಡು. ತಿಪ್ಪಣ್ಣವ್ರೆ, ಹೇಳಪ್ಪ. ನೀವು ಕುತ್ಕೊಂಡಿದ್ರಿ, ನಾನು ತಿಂಡಿ ಆಗಿರೋ ನೋಡ್ಕೊಂಡು ಬಂದ್ಬಿಡ್ತೀನಿ ಬೇಗ. ಆಯ್ತಪ್ಪ, ಇಲ್ಲಿ ಹೋಗ್ಬಿಡ್ತೀನಿ. ಏನ್ ಹೋಗ್ತೀನಿ ಹೇಳು, ಇಲ್ಲಿಗೆ ಬಂದಿರೋದಲ್ವೇ? ಹೀಗಾಗಬಾರ್ದಾಗಿತ್ತು ಮುಂದೆ. ಅಲ್ಲ, ಬರೀ ಸಂಬಂಧ ವಿಶ್ವಾಸ ಅಂತ ನಾನು ಬೀಳ್ಬಿಡ್ತಾ ಇದ್ರೆ ಏನು ಕುದುರಲ್ಲ. ಅದಕ್ಕೆ ಏನಾದ್ರೂ ಒಂದು ರಾಮಬಾಣ ಬಿಡ್ಬೇಕಲ್ಲ. ರೊಟ್ಟಿ ಜಾರಿ ತುಪ್ಪ ಬೀಳ್ತಿದೆ ಅನ್ನೋ ಟೈಮಲ್ಲಿ ಈ ರಂಗ ಬೇರೆ ಏನೋ ಫಿಡಿಂಗ್ ಇಡ್ತಾ ಇದ್ದಾರೆ. ಊರು ಕೇರಿ ಹೆಸರು ಅಂತ ಇರ್ಲಿ, ಅವನಿಗೂ ಒಂದು ಕೈ ನೋಡ್ಕೊಂತೀನಿ. ನೀರು ಕೊಡೋಣ. ಛೇ 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 ಛೇ, ಚೀಲ ತಕ್ಕಳದೆ ಮರ್ತೋಯ್ತಲ್ಲ. ಬುದ್ಧಿ, ನೀವು ಇನ್ನೂ ಇಲ್ಲ ಇದ್ದೀರಾ? ಎಲ್ಲಯ್ಯ ಹೋಗ್ಲಿ. ಅಲ್ಲ ಹೌದು, ನೀವು ಆಗಲೇ ಹೇಳ್ತಾ ಇದ್ದೀರಾ ಅಣ್ಣನೂರು, ತಮ್ಮನೂರು, ಮೇಲೂರು, ಕೆಳಗೂರು ಇವೆಲ್ಲ ಎಲ್ಲಿ ಗೊತ್ತೈತೆ? ಒಂದು ಹೇಳಿ ನೋಡುವ. ಊರಿನ ವಿಷಯ ಕಟ್ಕೊಂಡು ಏನಾಗತ್ತ? ಅಲ್ಲ ಅದು ಎಲ್ಲಿ ಬರ್ತೈತೆ? ಯಾವ್ದಾದ್ರು ಒಂದು ಊರಾದ್ರೂ ಎಲ್ಲಿ ಬರ್ತೈತೆ ಹೇಳಿ ನೋಡುವ. ಊರು ಕೇಳಿ ಕಟ್ಕೊಂಡು ಏನಾಗತ್ತ? ಹೌದು ಕಣ. ಈಗ ನೀನು ಈ ಸಂಸಾರದಲ್ಲಿ ಹುಡುಗಿರಿ ಅಂತ ಅಷ್ಟೇ ಅಲ್ಲದೆ ಅಲ್ಲಿ ಹೋಗಿ ಕಾನೂನು ಕಚೇರಿಯಲ್ಲಿ ಗುಲಾಮಗಿರಿ ಮಾಡ್ತೀನಿ. ನಿನಗೆ ನಿಂದು ಅಂತ ಸಂಸಾರ ಇದೆಯಾ? ಸಂಸಾರ ಐತೆ. ನಾನು ನಂಗೆ ಈ ಮನೆನ ನಂದು ಹೋಗುವ ಇದಂತೆ ಆಯಾಗಿ 20 ವರ್ಷದ ಕೆಲಸ ಮಾಡ್ಕೊಂಡಿದೀವಿ. ಏನಂದ್ರೆ 20 ವರ್ಷ ಅಂದ್ಯಾ? ಅಂದ್ರೆ ಅರ್ಧ ಜೀವಮಾನ ಎಲ್ಲ ಇಲ್ಲೇ ಕಳೆದ್ಬಿಟ್ರಿ. ನಿನಗೆ
ಜೀವನದಲ್ಲಿ ಗಳಿಸ್ಬೇಕು ಅನ್ನೋ ಆಸೆನೇ ಇದೆ. ಅಲ್ವೋ ಜೀವನದಲ್ಲಿ ಕಣ್ಬಿಟ್ಟು ನೋಡ್ಬೇಕನ್ನಯ್ಯ. ಕುಡಿಸೋದು ಸಾಧಿಸೋದು ಬಹಳಷ್ಟು ಇರುತ್ತೆ. ಅದೇನು ನೀನ್ ಹೇಳ್ತಾ ಇರೋದು ಒಂದು ಅರ್ಥ ಆಗಕ್ಕಿಲ್ಲ ಬುದ್ಧಿ. ಸ್ವಲ್ಪ ಗುಡಿಸಿ ಹೇಳಿ. ರಂಗ ಒಂದು ಪ್ಲಾನ್ ಇದೆ. ಅರ್ಥ ಆಗಕ್ಕಿಲ್ಲ ಬುದ್ಧಿ. ನೀನ್ ಹಿಂಗಂದ್ರೆ ಹೇಗೋ ಅಲ್ವೋ ನಿನ್ಗೆ ಜೀವನದಲ್ಲಿ ಆಸೆನೇ ಇಲ್ಲ. ಅದು ಒಂದೇ ಹೋಗ್ಲಿ, ನಿನಗಂತೂ ಆಸೆ ಇಲ್ಲ ಅಂದ್ರೆ ನಿನ್ ಹೆಂಡತಿ ರಂಗಿಗೆ ಆಸೆ ಇಲ್ಲ. ರಂಗಿಗೇನೋ ಆಸೆ ಇದ್ದಿದ್ದೆ ಬುದ್ಧಿ. ಆದ್ರೂ ಹೌದಾ ಆಸೆ ಇದ್ದಷ್ಟು ಕಾಲ್ ಚಾಚು ಹಂಗೆ ಅವಳು ಹೇಳಯ್ಯ, ಕಾಸಿದ್ರೆ ಕೈಲಾಸ ಆಗೋದೀಗ. ನೋಡು, ಯೋಚನೆ ಮಾಡಿ. ನೀನು ಇದು ನೋಡಿ, ಪರದೆ ಮೇಲೆ ನೋಡಿದಂಗೆ ನೀನು ಸ್ಕೂಟ್ರಲ್ಲಿ ಹೋಗ್ತಾ ಇದೆಯಾ. ನಿನ್ನ ಹೆಂಡತಿ ರಂಗಿ ರೇಷ್ಮೆ ಸೊರು ಉಟ್ಕೊಂಡು ಸ್ಕೂಟರ್ ಹಿಂಗಡೆ ಕೂತ್ಕೊಂಡು ಹಾರ ವಜ್ರದ ಹಾರ ಹಾಕೊಂಡು ನೀನು ಅಣ್ಣೋರ್ ತರ ಹಾಡು ಹೇಳ್ಕೊಂಡು ಎಂದು ನಿನ್ನ ನೋಡುವೆ. ಎಲ್ಲ ನಮ್ಮ ಕೈಯಲ್ಲಿ ಆಗಕ್ಕಿಲ್ಲ ಬುದ್ಧಿ. ನಮ್ಮ ಕೈಯಲ್ಲಿ ಅದು ಗೊತ್ತಿದೆ ಕಣ, ನಿನಗೆ ಆಗೋದಿಲ್ಲ ಅಂತ. ಅದಕ್ಕೆ ಅವೇನೋ ಪ್ಲಾನ್ ಇದೆ ಅಂತ ಹೇಳಿದ್ದು. ಈಗ ರಂಗ ಒಂದು ವಿಷಯ ಹೇಳ್ತೀನಿ, ಸರಿಯಾಗಿ ಇಟ್ಕೊಂಡು ಮಾತಾಡೋ. ನನ್ ಕೈ ಹಾಕಿಲ್ಲ ಬುದ್ಧಿ. ನನ್ ಕೈ ನಂಗೋಯ ಅಲ್ವೋ ಮನೆ ಬಂದಿರೋ ಲಕ್ಷ್ಮಿ ಬಾಗಿಲ ಮುಂದೆ ನಿಂತ್ಕೊಂಡು ಟಕ್ ಅಂತ ಬಾಗಿಲು ತಟ್ತಾ ಇದ್ದಾರೆ. ನೀನ್ ನೋಡಿದ್ರೆ ಬಾಗಿಲು ತೆಗಿಯಲ್ಲ ಅಂತ ಬಾಗಿಲು ಕೂತ್ಕೊಂಡಿದ್ದೆ. ನನ್ ಭಯ ಹಾಕುತ್ತೆ ಬುದ್ಧಿ. ನಮ್ ಭಯ ಹಾಕುತ್ತೆ. ನನ್ ಕೈ ಆಗಕ್ಕಿಲ್ಲ. ಈಗಂದ್ರೆ ಹೇಗೋ ಮನೆ ಬಂದು ಲಕ್ಷ್ಮಿನ ಒಳ್ಳೆ ಬಾ ಅನ್ಬೇಕು. ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅಂತಲ್ಲ, ಹಂಗ ಆಯ್ಕೆ ಪರಿಸ್ಥಿತಿ. ಈಗ ಕೆಲಸ ಮಾಡೋ, ಆ ಸ್ಕೂಟ್ರು ಕಾಸಿನ ಸರ ನಾನು ನೋಡ್ಕೊಂತೀನಿ ನಾವು. ಅಯ್ಯೋ, ಯಾಕಾದ್ರೂ ಗೊತ್ತಾಗೋಗ್ಬಿಟ್ರೆ ಹೆಂಗೆ ಬುದ್ಧಿ? ನನ್ನ ಹೆಸರು ಮಧ್ಯದಲ್ಲಿ ತಂದ್ರೆ ಹೆಂಗೆ? ಪ್ರಾಣ ಬುದ್ಧಿ. ನನ್ ಕೈ ಭಯ ಆಗ್ತದೆ. ನನಗ್ ಭಯ ಆಗ್ತದೆ. ನನ್ ಕೈ ಆಗಕ್ಕಿಲ್ಲ. ನನ್ ಭಯ ಅಷ್ಟೇ ತಾನೇ ಪ್ರಾಬ್ಲಮ್ಮು. ಯಾರಿಗೂ ಗೊತ್ತಾಗಲ್ಲ. ನಾನೆಲ್ಲ ನೋಡ್ಕೊಂತೀನಿ. ನಿನ್ ಕೆಲಸ ಏನು ಅಂದ್ರೆ ಈಗೇನು ಕಾಫಿ ಕುಡಿನೋ ತರಬೇಕಂತೆ ಹೋಗು, ಅದು ಮಾಡಿ ನೆಮ್ಮದಿ ನಿನ್ ಕೆಲಸ ನೋಡ್ಕೊಂಡು ನನ್ನ ಕೆಲಸನ ನಾನು ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ನೀನ್ ನೋಡ್ಕೊಂತೀನಿ. ಅರ್ಥ ಆಯ್ತಾ? ಮುಖ್ಯವಾಗಿ ಕಾಸಿನ ಸರ, ಜುಮ್ಕಿ, ಹಂಗಾದ್ರೆ ಯಾರು ಗೊತ್ತಾಗಕ್ಕಿಲ್ಲ ಅಂತೀರಾ? ನನ್ಗೆ ಹೆಸರು ಮಧ್ಯೆ ತರಬೇಡಿ. ಮತ್ತೆ ಯಾರಿಗೂ ಗೊತ್ತಾಗಲ್ಲ ಕಣ್ಯಾ, ನನ್ನ ನಂಬು. ಯಾರಿಗೂ ಗೊತ್ತಾಗಕ್ಕಿದೆ ತಾನೆ? ಮಧ್ಯಾಹ್ನ ನನ್ನ ಹೆಸರು ತರಕ್ಕಿಲ್ಲ ತಾನೆ? ಹಂಗ ಹೋಗ್ಬಿಟ್ ಬಾ, ಹೇಳ್ತೀನಿ. ಯಾರಿಗೂ ಹೇಳಬೇಡಿ. ಯಾರು ಗೊತ್ತಾಗಲ್ಲ, ಬಿಟ್ ಬಾ. ಗೊತ್ತಾಗಕ್ಕಿಲ್ಲ ತಾನೆ? ಕಾಸಿನ ಸರ, ಜುಮ್ಕಿ, ಓಲೆ, ಸ್ಕೂಟರ್ ಹಾಕಿಟ್ಬಿಡ. ಛೇ 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 ಛೇ, ಹೀಗಾಗಬಾರ್ದಾಗಿತ್ತು ಮುಂದೆ. ಅಲ್ವೋ ರಂಗ, ನೀನು ಚಾಪೆ ಕೆಳಗೆ ತುಳಿದ್ರೆ ನಾನು ರಂಗೋಲಿ ಕೆಳಗೆ ತೂರೋಳು ಅಲ್ವೇ? ಇರ್ಲಿ, ಮುಂದೆ ಏನಾಗುತ್ತೋ ನೋಡೋಣ. ವಿಧಾನಕ್ಕೆ ನನ್ಗೆ ಇಲ್ಲಪ್ಪ. ಸುಬ್ಬು ಅಲ್ವಾ, ನನ್ನ ವಿಷಯ ಎಲ್ಲ ನಿನ್ನ ತೋಡ್ಕೊಂಡಿದ್ದೀನಿ. ಹೌದು, ಇನ್ನು ನಿನ್ ವಿಷಯ, ನಿನ್ ಕುಟುಂಬದ ವಿಚಾರ ಹೇಳಯ್ಯ. ನನ್ನ ಕುಟುಂಬ ನನ್ನ ಕುಟುಂಬದಲ್ಲಿ ಏನಿದೆ ಪಡ, ನಮ್ಗೆ ಇಬ್ರು ಗಂಡು ಮಕ್ಕಳು, ಒಬ್ಬಳು ಮಗಳು ಹೆಣ್ಮಗಳು. ದೊಡ್ಡವನು ನಾಗಣ್ಣ, ಅವನು ಬೆಂಗಳೂರಲ್ಲಿ ಗೊತ್ತಯ್ಯ, ಬೆಂಗಳೂರು ನಾಗಣ್ಣ ಚೆನ್ನಾಗಿ ಗೊತ್ತು. ಗೊತ್ತಾ? ಅವನ ವಿಷಯ ಆಮೇಲೆ ಬರ್ತೀನಿ, ಹೇಳು. ಹೌದಾ? ಆಮೇಲೆ ಚಿಕ್ಕವನು ಅವನು ರಾಜಣ್ಣ, ತಹಸೀಲ್ದಾರ್ ಕಚೇರಿ. ಗೊತ್ತು ಬಿಡಯ್ಯ, ಅವನು ಜಾತ್ಕಾರಿ ನನ್ನ ಕೈಲಿದೆ ಅಂತೀನಿ. ಹೌದಾ? ನೀನ್ ಹೇಳಿ ನೋಡೋಣ. ಆ ವಿಷಯಕ್ಕೆ ಆಮೇಲೆ ಬರೋಣ. ನಿನ್ ಸೊಸೆ ವಿಚಾರ ಹೇಳಯ್ಯ. ದೊಡ್ಡ ನಾಗನ್ಗೆ ಅಂದ್ರೆ ಬೆಂಗಳೂರಲ್ಲೇ ಕೊಟ್ಟಿದ್ದೀನಿ. ಆಮೇಲೆ ಚಿಕ್ಕವನು ರಾಜಣ್ಣ, ಅವನಿಗೆ ಇಲ್ಲಿ ಹಾರನಹಳ್ಳಿ. ಯಾರ ಮನೆ ನಮ್ಮ ಅಲ್ಲಿ? ಹಾರನಹಳ್ಳಿಯಲ್ಲಿ ರಾಮಯ್ಯ ಇದ್ದಾರಲ್ಲ. ರಾಮಯ್ಯ ತೆಂಗಿನ ತೋಟದವರು. ಅರೆ, ಅವ್ರು ಗೊತ್ತ
ನಿಮ್ಗೆ? ಗೊತ್ತಾ ಅಂತ ಕೇಳ್ತಿರೋ ರಾಮ ಏನ್ ತಂಗಿನೇ ನನ್ನ ಅತ್ತಿಗೆ. ಹೌದೇ? ಹಾ, ರಾಮಾಯಣ ತಂಗಿ ನಿಮ್ ಅತ್ತೆನೆ? ನಿಜವಾಗ್ಲು? ಮೂಲಪ್ಪ ಬರ್ತಾ ಬರ್ತಾ ಸಂಬಂಧಿಕ ಸಂತೋಷ ತುಂಬಾ ಸಂತೋಷ. ಏನಯ್ಯ ನೋಡಪ್ಪ, ಮುಂದೆ ನೋಡಿದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಮಕ್ಕಳು ಜವಾಬ್ದಾರಿ ಕಳ್ಕೊತಾ ಇದೆಯಾ? ಆಮೇಲೆ ಈ ಜಮೀನು ಆಸ್ತಿ ಇತ್ತೆಲ್ಲ ಇಟ್ಕೊಂಡಿದ್ಯೋ ಅಥವಾ ವಿಲೇವಾರಿ ಮಾಡ್ಬಿಟ್ಯಾ? ಇಲ್ಲ, ಇನ್ನು ನನ್ನ ಹೆಸರಲ್ಲೇ ಇದೆ. ಹೌದೇನೋ? ಎಷ್ಟಿದೆ ಜಮೀನಿಲ್ಲ? ಏನಿಲ್ಲ ತಿಪ್ಪಣ್ಣ, ಒಂದು 5 ಎಕರೆ ಗದ್ದೆ, ಹ್ಮ್. ಒಂದು 500 ತೆಂಗಿನ ಗಿಡ ಅಷ್ಟೇ. ಓ, ಹೌದು. ನಿನ್ನ ಮಕ್ಕಳು ಹೇಗಿದ್ದಾರೆ ನಿನ್ ಜೊತೆ? ನನ್ನ ಮಕ್ಕಳು ಇಂಥ ಮಕ್ಕಳು ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ತಿಪ್ಪಣ್ಣ, ಪುಣ್ಯ ಮಾಡಿರ್ಬೇಕು. ಹೀಗಾಗಿತ್ತು ಒಂದೇ. ಯಾಕೆ ತಿಪ್ಪಣ್ಣ, ಏನಾಯ್ತು? ಹಲವು ನಿನ್ನನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣಯ್ಯ. ಯಾಕೆ ನಾನು ಅಷ್ಟು ಸಣ್ಣಾಗಿದ್ದೀನ? ಶರೀರ ದೊಡ್ಡದಾಗಿದ್ರೇನು ಚಿಕ್ಕದಾಗಿದ್ರೇನು ಮನ್ಸು ಮುಖ್ಯ ಕಣಯ್ಯ. ನಿನ್ನ ಮನ್ಸು ಬಹಳ ವಿಶಾಲವಾದ್ದು, ನಿನ್ನ ಹೃದಯ ಅಪ್ಪಟ ಚಿನ್ನ. ಈಗಲ್ಲ ಕಣಯ್ಯ, ಚಿಕ್ಕೊಂದು ನೀನು ಹಾಗೆ. ಆದ್ರೂ ಈ ಪಾಪಿ ಪ್ರಪಂಚ ಆ ವಿಷಯ ಅರ್ಥ ಮಾಡ್ಕೊಳ್ಳೋಲ್ಲ ಅಂತ ಮನಸ್ಸಿಗೆ ಬೇಜಾರಾಗುತ್ತೆ ಕಣಯ್ಯ. ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ತಿಪ್ಪಣ್ಣ ನೀವು? ಯಾರ ಬಗ್ಗೆ ಹೇಳಯ್ಯ ನಿನ್ಗೆ? ಬೇರೆ ವಿಚಾರ ನಿನ್ನ ಯಾಕೆ ಹೇಳಿ ಹೇಳು. ನಿನ್ ಮಕ್ಳು ವಿಚಾರನ ಯಾರು ಹೇಳ್ತಿರೋದು? ನನ್ನ ಮಕ್ಕಳು ಏನ್ ಮಾಡೋದು ತಿಪ್ಪಣ್ಣ? ಏನ್ ಹೇಳಯ್ಯ? ಹೇಳಿದ್ರೆ ತಂದೆ ಮಕ್ಕಳ ಮಧ್ಯೆ ತಂದು ಹಾಕ್ಬೇಕಾಗುತ್ತೆ. ಇಲ್ಲ ಇಲ್ಲ, ಹೇಳಿ. ನನಗೆ ಸಂಬಂಧಪಟ್ಟಿದ್ದಾದ್ರೆ ನೀವು ಹೇಳಲೇಬೇಕು ತಿಪ್ಪಣ್ಣ. ಹೇಳಿ ಹೇಳಿ, ಏನಂತ ಹೇಳಿ. ಏನು ಅಂತ ಹೇಳಿದಯ್ಯ? ಅದೆಲ್ಲ ಇಲ್ಲಿ ಮಾಡುವಾಗ ಮಾತಾಡುವಂತ ವಿಚಾರ. ಬಾ, ಹೊರಗಡೆ ಹೋಗ್ತಾ ಮಾತಾಡೋಣ. ಹೇಳಿ, ಪರವಾಗಿಲ್ಲ ಹೇಳಿ. ಬಾ, ಇಲ್ಲಿ ಹೇಳ್ತೀನಿ. ಬಾ, ಹೌದೇ?